ಮೋದಿ ಅವರ ಒಂದು ಮಹತ್ವಾಕಾಂಕ್ಷೆಯ ಕೊರೋನಾ ಟೈಮ್ ಅಲ್ಲಿ ಇದೇ ಮನ್ರೇಗಾ ಯೋಜನೆ ಅದರಲ್ಲೂ ಗ್ರಾಮೀಣ ಭಾಗದ ಜನರ ಕೈ ಹಿಡಿತು. ಅದಕ್ಕೆ ಸ್ವತಃ ಕುಮಾರಸ್ವಾಮಿ ಅವರು ಧ್ವನಿಗೂಡಿಸಿದ್ರು. ಇವನ್ ನರೇಂದ್ರ ಮೋದಿ ಅವರು ಆ ಯೋಜನೆಯ ಬಗ್ಗೆ ಮತ್ತು ಆ ಯೋಜನೆ ಕೊರೋನಾ ಟೈಮ್ ಅಲ್ಲಿ ಯಾವ ರೀತಿ ಹಳ್ಳಿಗಳಲ್ಲಿ ಜನರನ್ನ ತಲುಪ್ತಾ ಅನ್ನೋದ್ರ ಬಗ್ಗೆ ಮಾತಾಡಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಲೆಟ್ ಮಿ ಫಿನಿಶ್. ಸೊ ಆ ಒಂದು ಮಹತ್ವವಾದಂತಹ ಮೋದಿ ಅವರ ಯೋಜನೆಯ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸಿ ಕಾಂಗ್ರೆಸ್ ಏನು ಅಪವಾದಗಳು ಮಾಡ್ತಾ ಇದೆ ಅದು ತಪ್ಪು ಅಂತ ಜನರಲ್ಲಿ ಆತ್ಮವಿಶ್ವಾಸ ತುಂಬಿಸುವ ಕೆಲಸ ಮಾಡಬೇಕಾಗಿರೋ ನೀವು ಬಿಜೆಪಿ ಅವರು ಗಲಾಟೆ ಮಾಡಿ ಏನೋ ಒಂದು ಮಹಾಪರಾಧ ಎಸಗಿದೆ ಕೇಂದ್ರ ಸರ್ಕಾರ ಅಂತ ಏನು ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇತ್ತು ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಏನನ್ನೂ ಚರ್ಚೆ ಮಾಡದೆ ಅಧಿವೇಶನ ಮುಗಿಸ್ಬಿಟ್ರೆ ಹಾಗಾದ್ರೆ ಜನರ ಕನ್ವಿನ್ಸ್ ಮಾಡ್ಬೇಕಾಗಿರೋರು ಯಾರು? ಅಧಿವೇಶನದಲ್ಲಿ ಕೂತು ಚರ್ಚೆ ಮಾಡಿ ಇಲ್ಲ ಇದು ಸರಿ ಇದೆ, ಇದರಿಂದ ಜನಸಾಮಾನ್ಯರಿಗೆ ಈ ರೀತಿಯಾದಂತ ಉಪಯೋಗ ಇದೆ, ಇದನ್ನ ಜನ ಅರ್ಥ ಮಾಡ್ಕೋಬೇಕು ಅಂತ ಅರ್ಥ ಮಾಡಿಸೋದು ಬಿಟ್ಬಿಟ್ಟು ಸುಮ್ಮನೆ ಅಲ್ಲಿ ಮಲ್ಕೊಂಡು ಎದ್ದು ಗಲಾಟೆ ಮಾಡಿ ಗದ್ದಲ ಮಾಡಿ ಡ್ಯಾನ್ಸ್ ಮಾಡಿ ಹೊರಗಡೆ ಬಂದು ನಾಳೆ ಶ್ರೀರಾಮ್ಜಿ ಬಗ್ಗೆ ಮಾತಾಡಕ್ಕೆ ಏನ್